ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪೂಜಾ ಪ್ರಮೋದ್ ರಾಜ್. ನೀವು ನೋಡ್ತಿದ್ದೀರಾ ಮಾಮ್ಸ್ ಕಿಚನ್. ಇವತ್ತು ನಮ್ಮ ಮಾಮ್ಸ್ ಕಿಚನ್ ಅಲ್ಲಿ ರೆಸಿಪಿಯೊಂದಿಗೆ ನಾನು ಬಂದಿದ್ದೇನೆ. ಇವತ್ತು ನಮ್ಮ ಮಾಮ್ಸ್ ಕಿಚನ್ ಅಲ್ಲಿ ಮಂಗಳೂರಿನ ಮೀನ್ ಸಾರಿನ ರೆಸಿಪಿಯನ್ನು ನಾನು ಮಾಡ್ತೇನೆ. ಅಂದ್ರೆ ಫಿಶ್ ಕರಿ ರೆಸಿಪಿ. ಮಂಗಳೂರಿನಲ್ಲಿ ಹೇಗ್ ಮಾಡ್ತಾರೆ ನೋಡಿ ಹಳ್ಳಿಯಲ್ಲಿ, ಮೊದಲಿನಿಂದ ಕೊನೆಯವರೆಗೂ ನಾನು ಇವತ್ತು ಹೇಗೆ ಹಳ್ಳಿಯಲ್ಲಿ ಮಾಡ್ತಾರ ಅಂತ ತೋರಿಸ್ತಾ ಹೋಗ್ತೇನೆ. ಹಾಗಾದ್ರೆ ಹೆಚ್ಚು ಮಾತನಾಡಿದ ಇವತ್ತಿನ ಫಿಶ್ ಕರಿ ರೆಸಿಪಿಯನ್ನು ಹಾಕ್ಲಿಕ್ಕೆ ನಾನ್ ರೆಡಿ ಇದ್ದೇನೆ. ನೋಡ್ಲಿಕ್ಕೆ ನೀವು ರೆಡಿ ಇದ್ದೀರಲ್ಲ? ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಾಯ್ತು. ಈಗ ಎಷ್ಟೆಷ್ಟು ಪ್ರಮಾಣ ಅಂತ ಹೇಳ್ತೇನೆ. ಇದು 1 ತೆಂಗಿನಕಾಯಿ, ಹಾಗೆ 2 ಚಮಚದಷ್ಟು ಅರಿಶಿಣ, ಹಾಗೆ ಅರ್ಧ ಈರುಳ್ಳಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇನ್ನರ್ಧ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಗೆ ಒಂದು 5 ಕಾಯಿ ಮೆಣಸು, ಹಾಗೆ 2 ಟೊಮೆಟೊ, ಒಂದು ದೊಡ್ಡ ಇಂಚಿನಷ್ಟು ಶುಂಠಿ, ಒಂದು ಇಡೀ ಬೆಳ್ಳುಳ್ಳಿ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಹಾಗೆ ನಾವು ಮೇನ್ ಆಗಿ ಯೂಸ್ ಮಾಡುವ ಮಸಾಲಾ ಪೌಡರ್ ಯಾವ್ದಂತ ಹೇಳಿದ್ರೆ ನಮ್ಮದೇ ಮಾಮ್ಸ್ ಕಿಚನ್ ಅಲ್ಲಿ ಮಾಡುವಂತಹ ಫಿಶ್ ಕರಿ ಮಸಾಲವನ್ನು ನಾನಿಲ್ಲಿ ಯೂಸ್ ಮಾಡ್ತೇನೆ. ಸೊ ನಮ್ಮಲ್ಲಿ ಫಿಶ್ ಕರಿ ಮಸಾಲ ಮಾತ್ರ ಅಲ್ಲದೆ ಎಲ್ಲಾ ತರಹದ ಮಸಾಲಾ ಪೌಡರ್ ಗಳನ್ನು ನಾವು ರೆಡಿ ಮಾಡ್ತೇವೆ. ಹಾಗೆ ಮಸಾಲಾ ಪೌಡರ್ ಅಲ್ಲದೆ ಮಕ್ಕಳಿಗೆ ಕೊಡುವಂತಹ ಆಹಾರ ಅಂದ್ರೆ ಬೇಬಿ ಸೀರಿಯಲ್ ಆಗಿರ್ಬೋದು, ನಟ್ಸ್ ಪ್ರೋಟೀನ್ ಪೌಡರ್ ಆಗಿರ್ಬೋದು, ರಾಗಿ ಇಂತಹ ಹಲವು ವಿಧದ ಮಕ್ಕಳ ಫುಡ್ ಗಳನ್ನು ನಾವು ತಯಾರಿಸ್ತೇವೆ. ಹಾಗೂ ಹೆಲ್ದಿ ಲಡ್ಡುಗಳನ್ನೆಲ್ಲ ನಾವು ಮಾಡ್ತೇವೆ. ಇವತ್ತು ನಾನು ನಮ್ಮ ಮಾಮ್ಸ್ ಕಿಚನ್ ಅಲ್ಲಿ ಮಾಡಿದಂತಹ ಈ ಫಿಶ್ ಕರಿ ಮಸಾಲವನ್ನು ಯೂಸ್ ಮಾಡಿ ನಿಮ್ಗೆ ಫಿಶ್ ಕರಿ ಹೇಗಾಗ್ತದೆ ಅಂತ ತೋರಿಸ್ತೇನೆ. ನಿಮ್ಗೂ ಇಂತಹ ಹೆಲ್ದಿ ಪ್ರಾಡಕ್ಟ್ಸ್ ಎಲ್ಲ ಬೇಕಿದ್ರೆ ಸ್ಕ್ರೀನ್ ಅಲ್ಲಿ ನಂಬರ್ ಹಾಕ್ತಿದ್ದೇನೆ ನೋಡಿ, ಈಗಲೇ ವಾಟ್ಸ್ಆಪ್ ಮಾಡಿ. ನಾನ್ ನಿಮ್ಗೆ ರಿಪ್ಲೈ ಮಾಡ್ಲಿಕ್ಕೆ ಯಾವತ್ತೂ ರೆಡಿ ಇದ್ದೇನೆ. ನಮ್ಮ ಮಂಗಳೂರಿನ ಸ್ಟೈಲ್ ಅಲ್ಲಿ ಸಿಗುವ ಎಲ್ಲಾ ಪದಾರ್ಥಗಳನ್ನು ನೀವು ಸಹ ಮನೇಲಿ ಟ್ರೈ ಮಾಡಬಹುದು. ಇಂತಹ ಪ್ರಾಡಕ್ಟ್ ಬೇಕಿದ್ರೆ ನಂಬರ್ ಹಾಕ್ತಿದ್ದೇನೆ ನೋಡಿ, ಈಗಲೇ ವಾಟ್ಸ್ಆಪ್ ಮಾಡಿ. ಹಾಗೆ ಲಿಂಬೆ ಹುಳಿಯಷ್ಟು ದೊಡ್ಡ ಗಾತ್ರದ ಹುಳಿಯನ್ನು ನಾನು ಇಲ್ಲಿ ತಕೊಂಡಿದ್ದೇನೆ, ನೋಡ್ತಿರ್ಬೋದು. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳನ್ನು ನೋಡ್ಕೊಂಡು ಬಂದ್ರಿ. ಈಗ ನಾವು ಮಸಾಲವನ್ನು ರುಬ್ಬೇಕು. ಅದಕ್ಕಿಂತ ಮೊದಲು ನಿಮ್ಗೊಂದು ಟಿಪ್ಸ್ ಕೊಡ್ತೇನೆ. ನಾವು ಈ ಬೂತಾಯಿ ಮೀನನ್ನು ಮಾಡ್ತೇವೆ ನೋಡಿ, ಮಾಡಿದ ನಂತರ ನಮ್ಮ ಕೈ ತುಂಬಾ ಸ್ಮೆಲ್ ಇರ್ತದೆ. ಈ ಸ್ಮೆಲ್ ಹೋಗ್ಬೇಕಂದ್ರೆ ನಮ್ಮ ಹಳ್ಳಿಯಲ್ಲಿ ಪ್ಯೂರ್ ಅರಶಿನ ಹುಡಿ ಇದೆ ನೋಡಿ, ಮೀನನ್ನು ಮಾಡಿದ ನಂತರ ನಾವು ಕೈಗೆಲ್ಲ ಒಂದು 10 ನಿಮಿಷ ಅರಶಿನ ಪುಡಿಯನ್ನು ಹಾಕಿ ಬಿಡ್ಬೇಕು. ಸೊ ನಂತರ ನೀವು ತೆಗೆದು ನೋಡಿ, ಮೀನಿನ ಸ್ಮೆಲ್ಲೇ ಇರುದಿಲ್ಲ. ಇದು ಬೂತಾಯಿ ಮೀನಿಗೆ ಅಂತ ಅಲ್ಲ, ಬೇರೆ ಯಾವ ಮೀನಿಗೂ ಸಹ ನೀವು ಮಾಡಿದ ನಂತರ ಕೈಗೆ ಹಾಕೊಂಡು ಒಂದು 10 ನಿಮಿಷ ಬಿಟ್ಟು ಸೋಪ್ ಹಾಕಿದ್ರೆ ಸ್ಮೆಲ್ ಇರುವುದಿಲ್ಲ. ಸೊ ಟ್ರೈ ಮಾಡಿ ನೋಡಿ. ಈಗ ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸ್ ಗಳನ್ನೆಲ್ಲ ರುಬ್ಬಿಕೊಂಡು ಬರುವ ನಾವು. ಈಗ ನಾವು ಯೂಸ್ ಮಾಡುವ ಮಾಮ್ಸ್ ಕಿಚನ್ ಫಿಶ್ ಕರಿ ಮಸಾಲವನ್ನು ನಾನೀಗ ಓಪನ್ ಮಾಡ್ತೇನೆ. ಇದರಲ್ಲಿ ಅರ್ಧದಷ್ಟು ನಾವು ಹಾಕ್ಬೇಕು, ಇನ್ನು ಅರ್ಧದಷ್ಟು ಇನ್ನೊಂದ್ಸತಿ ನಮ್ಗೆ ಕರಿ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾನೀಗ ಓಪನ್ ಮಾಡ್ತೇನೆ. ಇದಕ್ಕೇನೆ ಅರಿಶಿನ ಹುಡಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರುವ. ಮಸಾಲವನ್ನು ರುಬ್ಬಿ ಆಯ್ತು. ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕುವ ನಾವೀಗ. ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಿದ್ದೇನೆ ನೋಡಿ, ಕಲ್ಲುಪ್ಪು ತುಂಬಾ ರುಚಿ, ಅದಕ್ಕೋಸ್ಕರ ಕಲ್ಲುಪ್ಪನ್ನು ಯೂಸ್ ಮಾಡ್ತಿದ್ದೇನೆ. ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡ ಎಲ್ಲಾ ತರಕಾರಿಗಳನ್ನೆಲ್ಲ ಹಾಕುವ. ಇದೀಗ 10 ನಿಮಿಷ ಕುದಿ ಬರ್ಬೇಕು. ನಿಮ್ಗೆ ಒಂದ್ ವೇಳೆ ತುಂಬಾ ಖಾರ ಬೇಕಿದ್ರೆ 100 ಗ್ರಾಮ್ಸ್ ಯೂಸ್ ಮಾಡ್ಬೋದು. ನಾನಿಲ್ಲಿ ನಾವು ಮಂಗಳೂರಿನವರು ತುಂಬಾ ಖಾರ ತಿನ್ನೋದು, ಅದಕ್ಕೋಸ್ಕರ ನಾನು 100 ಗ್ರಾಮ್ಸ್ ಯೂಸ್ ಮಾಡಿದ್ದೇನೆ. ತುಂಬಾ ಕಡಕ್ ಆಗ್ತದೆ ಮೀನಿನ ಸಾರು, ಸೊ ತುಂಬಾ ರುಚಿ ಸಹ ಆಗ್ತದೆ. ಬಟ್ ನಿಮ್ಮ ಹೊರಗಿನವರಾದ್ರೆ ಸ್ವಲ್ಪ ಖಾರ ಎಲ್ಲ ತಿನ್ನೋದು ಕಮ್ಮಿ ಆಗಿದ್ರೆ 100 ಗ್ರಾಮ್ಸ್ ಅನ್ನು 2 ಸತಿ ಯೂಸ್ ಮಾಡ್ಬೋದು ನೀವು. ಇದೀಗ ಕುದಿತಾ ಬಂತು ನೋಡಿ, ಇದಕ್ಕೆ ನಾವು ಮೀನ್ ಹಾಕುವ. ಮೀನ್ ಹಾಕಿದ ನಂತರ ಸೌಟ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಮೀನೆಲ್ಲ ಪುಡಿ ಪುಡಿ ಆಗ್ತದೆ. ಸೊ ಒಂದು 5 ನಿಮಿಷ ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಹಾಕಿ ತಿರ್ಗಿಸಿ, ಅಲ್ಲಿಗೆ ಮೀನಿನ ಸಾರು ರೆಡಿ ಆಗ್ತದೆ.
ಮೀನಿನ ಸಾರು ರೆಡಿ ಆಯ್ತು, ನೋಡ್ತಿರ್ಬೋದು ನೀವು. ಸೊ ಈ ರೆಸಿಪಿ ನಿಮ್ಗೂ ಸಹ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೇನೆ. ಸೊ ಹಾಗೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೇನೆ ಹಾಗೂ ಸ್ಕ್ರೀನ್ ಅಲ್ಲಿ ನಂಬರ್ ಹಾಕ್ತಿದ್ದೇನೆ, ಬೇಕಿದ್ರೆ ಬೈ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ ಬಾಯ್.